ಥ್ಯಾಂಕ್ಸ್ ರಘುವರ, ಇಷ್ಟೊತ್ತು ನನ್ನ ಮಗನ ನೋಡ್ಕೊಂಡಿದ್ದಕ್ಕೆ. ನಾನೇನ್ ನೋಡ್ಕೊಂಡಿದ್ದು, ಮಕ್ಳು ಅವ್ರ ಪಾಡಿಗೆ ಅವ್ರು ಬಿಟ್ರೆ ಆಟ ಆಡ್ಕೊಂಡು ಇರ್ತವೆ. ಬಾರೋ ಪುಟ್ಟ ಹೋಗೋಣ. ಬಾಯ್. ಅದ್ ನಂದು ಅಪ್ಪ ನಂಗೆ ಟಾಯ್ ಇಷ್ಟ ಆಯ್ತು, ಮನೆಗೆ ತಗೊಂಡೋಣ. ತಗೊಂಡು ಹೋಗ್ಲಿ ಬಿಡಿ, ಪಾಪ ಆಸೆ ಪಡ್ತಾವನೆ. ನಿನ್ ಫ್ರೆಂಡ್ ಅಲ್ವೇನೋ, ಒಂದ್ ಟಾಯ್ ಕೊಟ್ರೆ ಏನಾಗುತ್ತೆ? ಇದು ಚೆನ್ನಾಗಿಲ್ಲ ಕಣ, ಒಳ್ಳೆ ಕ್ವಾಲಿಟಿ ಅಲ್ಲ, ಇದೆಲ್ಲ ಮೆಜೆಸ್ಟಿಕ್ ಅಂತ ತಂದಿರೋದು. ನಿಂಗೆ ಚೆನ್ನಾಗಿರೋದು ಕೊಡಿಸ್ತೀನಿ ಬಾ. 2,000 ರೂಪಾಯಿ ಕೊಟ್ಟು ತಗೊಂಡ್ಬಂದು ಕ್ವಾಲಿಟಿ ಚೆನ್ನಾಗಿರುವಂತ. ಅವ್ರ ಅಪ್ಪಂಗೆ ಗೊಂಬೆ ಎಲ್ಲ ಕೊಡ್ಸೋಷ್ಟು ಶಕ್ತಿ ಇಲ್ಲ ಪಾಪ. ಅವರು ಇವ್ರು ಕೊಟ್ಟಿದ್ರಲ್ಲಿ ಮಗು ಆಟ ಆಡ್ಕೊಳುತ್ತೆ. ಇದು ಅವ್ರದಲ್ಲ ಕಣೋ, ಬರ್ತ್ಡೇಲಿ ಯಾರೋ ಅವ್ರಿಗೆ ದಾನ ಮಾಡಿರೋದು ಇದು. ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ವೇನೋ? ನಾನು ಯೂಸ್ ಮಾಡೋದೆಲ್ಲ ಫಸ್ಟ್ ಹ್ಯಾಂಡೆ. ನನ್ನ ಹತ್ರ ಇರೋ ಕಾರ್ಗಳು ಫಸ್ಟ್ ಹ್ಯಾಂಡೆ, ಬೈಕ್ಗಳು ಫಸ್ಟ್ ಹ್ಯಾಂಡೆ, ಟಾಯ್ಸು ಫಸ್ಟ್ ಹ್ಯಾಂಡೇ ಇರಬೇಕು ಕಣೋ. ಇವ್ರ ಥರ ಸೆಕೆಂಡ್ ಹ್ಯಾಂಡ್ ಎಲ್ಲ ಯೂಸ್ ಮಾಡಬಾರ್ದು. ಏನೇ ಆದ್ರೂ ನಿಮ್ಮ ಅಪ್ಪ ಸುಮ್ನೆ ಸಾಲ ಮಾಡಿ EMI ಕಟ್ಕೊಂಡು ಶೋಕಿ ಮಾಡಲ್ಲ. ಕಡಿದ್ರು ದುಡ್ಕೊಂಡು ಕಡಿತಾನೆ. ನಿಮ್ಮ ಅಮ್ಮಂಗೆ ಹೇಳಿದ್ದೆ ನಾನು, ಈ ಏರಿಯಾ ಬೇಡ, ಈ ಏರಿಯಾದಲ್ಲಿ ಬರೀ ಟಾಕ್ಸಿಕ್ ಜನ ಇದ್ದಾರೆ ಅಂತ. ಇವಾಗ ಗೊತ್ತಾಯ್ತು. ಏನ್ರಿ ಟಾಕ್ಸಿಕ್? ನೀವು ಗಂಡ ಹೆಂಡತಿ ಎಷ್ಟು ಜಗಳ ಮಾಡ್ತೀರಾ ಅಂತ ಅಂದ್ರೆ ನನ್ನ ಮಗ ಸೀರಿಯಲ್ ನೋಡೋದೇ ಬಿಟ್ಬಿಟ್ಟವನೆ. ಹೋಗ್ಬಿಟ್ಟು ಬಾಗ್ಲ ಹತ್ರ ನಿಮ್ದು ಜಗಳ ಕೇಳ್ಕೊಂಡು ನಿಂತಿರ್ತಾನೆ ಅಲ್ಲಿ. ಮೊನ್ನೆ ನಿಮ್ಮ ಮತ್ತೆ ಸಿಕ್ಕಿದ್ರು, ಸಂಸ್ಕಾರದಿಂದ ನಮಸ್ಕಾರ ಅಂದೆ ಅಷ್ಟೇ. 2 ಅವರ್ ನಿನ್ನ ಬಗ್ಗೆ ಫುಲ್ ಜಾತಕ ಓಪನ್ ಮಾಡಿದ್ರು. ನನ್ನ ಮಗಳು ನಾ ಎಳಿಯಂಗ್ ಕೊಟ್ಬಿಟ್ಟು ಮನೆ ತೊಳೆಯ ಮಾಡ್ಕೊಂಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಅವ್ರ ಜಗಳ ಆಡ್ಲಿ, ನಾವ್ ಆಟ ಮಾತಾಡ್ತಿದ್ಯಾ ಬೇಕಾಗಿತ್ತ ಅಂತ. ಅಯ್ಯೋ ನಮ್ಗೆ ಏನ್ ಬಂದಿತ್ತು ಗೊತ್ತಿಲ್ವ?